ಹಲೋ ಫ್ರೆಂಡ್ಸ್, ಈ ದಿನ ನಾನು ನಿಮಗೆ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸರಿ ನೋಡೋಣ. ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಮತ್ತು ಅರಿಶಿನ, ಜೀರಿಗೆ, ಸ್ವಲ್ಪ ಸಾಸಿವೆ, ಮೆಣಸು, ಕರ್ಬೇವಿನ ಸೊಪ್ಪು, ಒಂದು ಟೊಮೊಟೊ, ಚಿಕ್ಕ ಟೊಮೊಟೊ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು 3 ಸ್ಪೂನಷ್ಟು ಒಬ್ಬಟ್ಟು ಮಾಡಿದಾಗ, ಇದು ಯುಗಾದಿ ಹಬ್ಬದ ದಿನ ನಾವು ಒಬ್ಬಟ್ಟು ಮಾಡಿದೆ ಇವಾಗ, ಅದ್ರದ್ದು ಹೂರಣ ಇಟ್ಕೊಂಡಿದ್ದೀನಿ. ಅದ್ರದ್ದು ಹೂರಣನ 1 ಸ್ಪೂನು ಕೊನೆಯಲ್ಲಿ ಹಾಕೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಹೂರಣ ಹಾಕ್ದಾಗ್ಲೇ ಒಬ್ಬಟ್ಟದು ಟೇಸ್ಟ್ ಬರೋದು ನಮಗೆ, ಅದೇ ಸ್ಪೆಷಲ್ ಇದ್ರದ್ದು ಒಬ್ಬಟ್ಟು ಸಾರು ಅಂದರೆ. ನೋಡಿ ಫಸ್ಟು ಒಂದು ಬಾಣಲಿ ಇಟ್ಕೊಳ್ಳೋಣ, ಒಂದು ಕಾಪರ್ ಬಾಟಮ್ ಅಂದ ಬಾಣಲಿ ಇಟ್ಕೊಳ್ಳೋಣ. ಅದನ್ನ ತುಪ್ಪದಲ್ಲಿ ಈರುಳ್ಳಿನ ಹುರ್ಕೋಬೇಕು. ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹುರ್ಕೋಬೇಕು. ಮತ್ತು ನಾವು ಆ ಕಾಲದೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ಹಳ್ಳಿಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಕೋತಾ ಇದ್ವಿ. ಒಲೆ ಇರ್ತಾಯಿತ್ತು, ಸೌದೆ ಒಲೆ ಇರ್ತಾಯಿತ್ತು ಹಳ್ಳಿಲೆಲ್ಲ. ಸೌದೆ ಹುಣಸೆ ಹಣ್ಣು ಎಲ್ಲನೂ ಹುರ್ಕೋತಾ ಇದ್ವಿ. ಅವಾಗ ಹುರಿದಾಗ ಅದ್ರದ್ದೇ ಟೇಸ್ಟ್ ಬೇರೆ ಇರ್ತಾಯಿತ್ತು. ಇಲ್ಲಿ ಎಲ್ಲ ಸೌದೆ ಒಲೆದು ಇರಲ್ಲ ಅಲ್ವಾ, ಸಿಟಿಲೆಲ್ಲ ಈಗ ನಗರದಲ್ಲೆಲ್ಲ ಸೌದೆ ಒಲೆ ಇಟ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ತುಪ್ಪದಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗೇ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದೆ ನೋಡಿ. ಇದು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಹುರಿದಾಗ ಅದು ಒಂದು 70% ಅಷ್ಟು ಹುರ್ಕೋಬೇಕು ಚೆನ್ನಾಗಿ. ಅದು ಏನೇ ಹುರಿದ್ರೂ ಹುರಿಯೋದ್ರಲ್ಲೇ ಅದರದ್ದು ಫ್ಲೇವರ್ ಬರೋದು. ಸಾಂಬಾರು ನಾವು ಯಾವ ರೀತಿ ಹುರಿತೀವಿ ಮತ್ತು ಅದನ್ನು ಬೇಯಿಸ್ತೀವಿ ಅದ್ರ ಮೇಲೆ ಅದ್ರ ಟೇಸ್ಟು ನಮಗೆ ಬರೋದು. ಒಬ್ಬೊಬ್ಬರು ಸಾರು ಮಾಡಿದಾಗ ಚೆನ್ನಾಗಿರುತ್ತೆ, ಒಂದು ಸಾರು ಚೆನ್ನಾಗಿಲ್ಲ ಅಂತಾರಲ್ಲ, ಅದು ಹುರಿಯೋದ್ರಲ್ಲೇ ಅದ್ರದ್ದು ಟೇಸ್ಟು ಸ್ವಲ್ಪ ಚೇಂಜ್ ಆಗೋದು ನೋಡಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿತಾ ಇದ್ದೀನಿ, ಇನ್ನೂ ಸ್ವಲ್ಪ ಹುರಿಲಿ. ಇದು ಹುರಿದಾದ್ಮೇಲೆ ಸ್ವಲ್ಪ ಒಂದು ಟೊಮೊಟೊ ಹಣ್ಣು ಹಾಕಿದ್ದೀನಿ. ಟೊಮೊಟೊ ಹಣ್ಣು ಬೇಯಿಸ್ಕೊಳ್ಳೋರು ಬೇಯಿಸ್ಕೊತಾರೆ, ನಾನು ಅದ್ರ ಇವತ್ತು ಹುರಿತಿದ್ದೀನಿ. ಹುರಿದಾದ್ಮೇಲೆ ನೋಡಿ ಸ್ವಲ್ಪ ಮೆಣಸು ಒಂದೂವರೆ ಸ್ಪೂನಷ್ಟು ಮೆಣಸು, ಮತ್ತು ಜೀರಿಗೆ ಒಂದೂವರೆ ಸ್ಪೂನಷ್ಟು ಜೀರಿಗೆ, ಎರಡನ್ನೂ ಹುರಿಬೇಕು. ಹುರಿದ್ಮೇಲೆ ಈ ಟೊಮೊಟೊ ಹಣ್ಣು ಎಲ್ಲ ಸ್ವಲ್ಪ ಚೆನ್ನಾಗೇ ಹುರಿಬೇಕು ಫ್ರೆಂಡ್ಸ್. ಇದು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಕೊನೆಯಲ್ಲಿ ಹುರಿದ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಬಬೇಕು. ಈಗ ಸದ್ಯಕ್ಕೆ ಇದು ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲ ಹುರಿಯೋಣ. ಮತ್ತು ಹುಣಸೆಹಣ್ಣು ನಾನು ಇದರೊಳಗೆ ಹಾಕ್ಕೊಬಿಟ್ಟಿದ್ದೀನಿ. ಹುಣಸೆಹಣ್ಣನ್ನು ಸ್ವಲ್ಪ ನೆನೆಸ್ಬಿಟ್ಟು ಅದು ತಿರುಳನ್ನು ಹಾಕೋಬೋದು ಕೊನೆಯಲ್ಲಿ. ನಾನು ಇದರೊಳಗೆ ತೊಳೆದ್ಬಿಟ್ಟು ಇದರೊಳಗೆ ಹಾಕಿದ್ದೀನಿ. ಅದು ನೋಡಿ ಇಲ್ಲಿ ಎಲ್ಲ ಹುರಿದು ಹಾಕಿದೆ. ಸ್ವಲ್ಪ ತುಂಬ ಕಾಯಿ ಹಾಕಬಾರ್ದು, ಕಾಯ್ದು ಇದು ಹೂರಣ ಹಾಕ್ತೀವಲ್ಲ, ಹಂಗಾಗಿ ಕಾಯಿನ ಸ್ವಲ್ಪ ಹಾಕಬೇಕು. ಒಂದು 2.5 ಸ್ಪೂನಷ್ಟು ಕಾಯಿ ಹಾಕಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಅದನ್ನೆಲ್ಲ ಹುರಿದಿದ್ದೀನಿ ನೋಡಿ ಫ್ರೆಂಡ್ಸ್. ಹುರಿದಾದ್ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ. ತೆಗೆದಿದ್ದು ಸ್ವಲ್ಪ ತಣ್ಣಗಾಗಬೇಕು. ಬೇಳೆ ನಮಗೆ ಜೀರ್ಣ ಶಕ್ತಿಯನ್ನು ಕೊಡುತ್ತದೆ. ಮತ್ತು ಎಲ್ಲದಕ್ಕಿಂತ ದಿನ ತರಕಾರಿ ಸಾರು, ಇದು ಬಸ್ಸಾರು ಎಲ್ಲ ಮಾಡಿ ಊಟ ಮಾಡಿ ಬೇಜಾರಾಗಿರುತ್ತಲ್ಲ, ಹಬ್ಬದ ಸ್ಪೆಷಲಾಗಿ ಯುಗಾದಿ ಹಬ್ಬದಲ್ಲಿ, ಬೇರೆ ದೀಪಾವಳಿ ಹಬ್ಬದಲ್ಲೆಲ್ಲ ನಾವು ಒಬ್ಬಟ್ಟು ಮಾಡ್ತೀವಲ್ಲ, ಆವಾಗ ಅದ್ರದ್ದು ಹೂರಣ ಇಟ್ಕೊಂಡು ಒಬ್ಬಟ್ಟು ಸಾರು ಮಾಡಿದ್ರೆ ಇದ್ರದ್ದು ಏನಪ್ಪ ಸ್ಪೆಷಲ್ ಅಂದರೆ, ಇವತ್ತು ಸಾಂಬಾರು ಮಾಡಿದ್ರೆ ಇದನ್ನು 3-4 ದಿನ ಇಟ್ಕೊಂಡು ತಿನ್ಬೋದು. ಅದು ಬೇಯಿಸ್ತಾ ಟೇಸ್ಟ್ ಇನ್ನೂ ಚೆನ್ನಾಗುತ್ತೆ. ಬೇರೆ ಸಾರಾಗೆ ತರಕಾರಿ ಸಾರಷ್ಟು ಬೇಯಿಸ್ತಾ ಇದ್ದಾಗ ಆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ, ಕಾಯೆಲ್ಲ ಬೆಂದು ಒಂಥರ ಗಟ್ಟಿಯಾಗುತ್ತೆ. ಬಟ್ ಒಬ್ಬಟ್ಟು ಸಾರಂತೂ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ತಿಂದು ನೋಡಬೇಕು, ಅದನ್ನು ಸಖತ್ತಾಗಿರುತ್ತೆ ನೋಡಿ. ಮಿಕ್ಸಿಲಿ ಹಾಕಿದ್ದೀನಿ, ಅದನ್ನು ಸಣ್ಣಕ್ಕೆ ರುಬ್ಬಿಟ್ಟು ಅದು ಖಾರ ಎಲ್ಲ ಹಾಕಿ ತುಪ್ಪ ಹಾಕಿದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮಂಡಿಗೆ ಕೀಲ್ಗೆ ತುಂಬಾ ಹೆಲ್ತ್ ವೈಸು ಎಲ್ಲ ತುಪ್ಪ ಒಳ್ಳೆಯದು. ಹಾಗಾಗಿ ನಾನು ಎಲ್ಲ ಅಡುಗೆಗೂ ಸ್ವಲ್ಪ ತುಪ್ಪನೇ ಉಪಯೋಗಿಸ್ತೀನಿ. ನೀವು ಬೇಕಾದರೆ ಎಣ್ಣೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ನೋಡಿ ಅದು ಸಣ್ಣಕ್ಕೆ ಇನ್ನೊಂದು ಸ್ವಲ್ಪ ಸಣ್ಣಕ್ಕಾಗಿಲ್ಲ ಅಂತ ರುಬ್ಬಿದ್ದೀನಿ. ಅದು ರುಬ್ಬಾದ್ಮೇಲೆ ರುಬ್ಬಿ ಹಾಕಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನಾನು ಖಾರ ಪುಡಿನ ಮಿಕ್ಸಿಗೆ ಹಾಕ್ಕೊಳ್ಳಿಲ್ಲ, ಇಲ್ಲಿಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸಾಂಬಾರ ಮೆಣಸಿನ್ಕಾಯಿನೂ ಹುರಿದ್ಬಿಟ್ಟು ಒಬ್ಬಟ್ಟು ಸಾರು ಮಾಡ್ಬೋದು. ಬಟ್ ನಾನು ರೆಡಿಮೇಡ್ ಚೆನ್ನಾಗಿರೋದು ಈಗ ಸ್ವಲ್ಪ ದಿನದಲ್ಲೇ ಖಾರ ಪುಡಿ ಮಾಡಿಸಿದ್ದೆ, ಅದು ಫ್ರೆಶ್ ಆಗಿದೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರ ಪುಡಿ ಚೆನ್ನಾಗಿರುತ್ತೆ. ಖಾರ ಪುಡಿ ಮಾಡೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಖಾರ ಪುಡಿ ತುಂಬಾ ಚೆನ್ನಾಗಿದೆ. ನಮ್ಮ ಮನೆದು ಅಂತಾರೆ ಎಲ್ಲರೂ. ನಾನು ನಮ್ಮ ಪಕ್ಕದ ಮನೆಯವರು ಇದ್ದಾರೆ, ಅವರು ಸಾಂಬಾರೆಲ್ಲ ಇಸ್ಕೊತಾ ಇರ್ತಾರೆ, ಅದು ತುಂಬ ಚೆನ್ನಾಗಿದೆ ಸಾಂಬಾರು ಅಂತಾರೆ. ಆ ಖಾರ ಪುಡಿನೂ ತುಂಬಾ ಚೆನ್ನಾಗಿದೆ. ಹಾಗಾಗಿ ನೋಡಿ ಖಾರ ಪುಡಿನೂ 2 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಂದಾದ್ಮೇಲೆ ಬೇಳೆ ಕಟ್ಟಿಟ್ಕೊಂಡಿರ್ತೀವಿ, ಬೇಳೆ ಬೇಯಿಸ್ತೀವಲ್ಲ ಒಬ್ಬಟ್ಟು ಮಾಡೋಕ್ಕೆ, ಆ ಬೇಳೆ ಕಟ್ಟಿಟ್ಕೋಬೇಕು ಫ್ರೆಂಡ್ಸ್ ಯಾವಾಗ್ಲೂ. ಆ ಬೇಳೆ ಕಟ್ಟು ನೋಡಿ, ಖಾರ ಚೆನ್ನಾಗಿ ಕುದ್ದ ಮೇಲೆ ಬೇಳೆ ಕಟ್ಟನ್ನು ಹಾಕ್ತಾಯಿದ್ದೀನಿ. ಬೇಳೆ ಕಟ್ಟು ನೋಡಿ ಎಷ್ಟು ಟೇಸ್ಟು. ಇದು
ಬೇಳೆ ಹಾಕಿದ್ರೆ ಗಟ್ಟಿ ಬಂದ್ಬಿಡುತ್ತೆ, ಬೇಳೆ ರಸ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನಿಮ್ಗೆ ಗೊತ್ತಾ, ಹುಳ್ಳಿಕಾಳು ಬೇಯಿಸ್ಬಿಟ್ಟು ಹುಳ್ಳಿಕಾಳು ರಸ ಉಪಯೋಗಿಸ್ತೀವಿ. ಹುಳ್ಳಿಕಾಳನ್ನ ಒಂದೊಂದ್ಸರಿ ಹಸುಗಳ್ಗೆ ಹಾಕ್ಬಿಡ್ತೀವಿ, ಒಂದೊಂದ್ಸರಿ ಅದು ಕಟ್ಟಲೆ ಅದ್ರ ಸಾರಾಂಶ ಎಲ್ಲ ಇರೋದು. ಹಾಗಾಗಿ ಬೇಳೆ ಬೇಯಿಸಿದಾಗ ಅದ್ರ ಸಾರಾಂಶ ಎಲ್ಲ ಈ ಬೇಳೆ ಕಟ್ಟಲೆ ಇದೆ. ಹಾಗಾಗಿ ಖಾರಕ್ಕೂ ಎಲ್ಲ ಹುರಿದಿರೋದಕ್ಕೂ ಈ ರಸ ಹಾಕಿರೋದಕ್ಕೂ ಅದು ಚೆನ್ನಾಗಿ ಕುದ್ದಾಗ ಅದರದ್ದು ಸ್ಪೆಷಲ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ತಿಂದು ನೋಡಬೇಕು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಹೂರಣ ಬೇರೆ ಇಟ್ಟಿರ್ತೀವಲ್ಲ ನೋಡಿ, ಆಮೇಲೆ ಒಳ್ಕಲ್ಲು ರುಬ್ತಾ ಇದ್ವಿ ಆ ಕಾಲದಲ್ಲಿ, ಅದ್ರದ್ದು ಒಳ್ಕಲ್ಲು ನೀರು ಅಂತ ಅದನ್ನು ಹಾಕ್ತಾ ಇದ್ವಿ ಒಬ್ಬಟ್ಟು ಸಾರಿಗೆ. ಇವಾಗ ನಾವು ಒಬ್ಬಟ್ಟು ಹೂರಣ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಬೇಕಾದ್ರೆ ಮಿಕ್ಸಿ ತೊಳೆದಿದ್ದು ನೀರು ಹಾಕಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕಿದ್ದ, ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀವಿ. ಅರಿಶಿನ ಪುಡಿ ಎಲ್ಲದಕ್ಕೂ ಮಸ್ಟ್ ಆ್ಯಂಡ್ ಶುಡ್ ಹಾಕಿದ್ರೆ ಒಳ್ಳೆಯದು, ಅದು ರೋಗ ನಿರೋಧಕ ಶಕ್ತಿ ಇರುತ್ತೆ ಅರಿಶಿನದಲ್ಲಿ ಅಂದ್ಬಿಟ್ಟು ಎಲ್ಲ ಸಾರಿಗೂ ಅದ್ರ ಮುಖಾಂತರ ನಮ್ಮ ಬಾಡಿ ಸೇರಲಿ ಅಂದ್ಬಿಟ್ಟು ಹಾಕ್ತಾ ಇರ್ತೀವಿ. ಹಾಗಾಗಿ ಈಗ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಬ್ಬದ ಸ್ಪೆಷಲ್ ಆಗಿ ಇದು ಒಬ್ಬಟ್ಟು ಸಾಂಬಾರು ರೆಡಿ ಆಗಿದೆ. ಇದು ಚೆನ್ನಾಗಿ ಕುದೀಲಿ, ಸ್ವಲ್ಪ ಚೆನ್ನಾಗಿ ಕುದ್ದಷ್ಟು ಬೇಳೆ ಕಟ್ಟು ಮತ್ತು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದ್ದಾಗ್ಲೇ ಅದರದ್ದು ರಸ ಬಿಟ್ಟು ಹೊಸ ಟೇಸ್ಟ್ ಬರೋದು. ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು, ಬೇರೆ ಸಾಂಬಾರು ಥರ ಅಲ್ಲ. ಇದು ಖಾರ ಮತ್ತು ಒಬ್ಬಟ್ಟು ತಿಳಿ ಇದೆಯಲ್ಲ, ಅದು ಬೇಳೆ ತಿಳಿ ಅದು ಚೆನ್ನಾಗಿ ಕುದಿಬೇಕು. ಈಗ ನೋಡಿ, ಅರಿಶಿನ ಪುಡಿನೂ ಹಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಇದು. ಬೇಯಲಿ ಇದು ಸ್ವಲ್ಪ ಚೆನ್ನಾಗಿನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ನೋಡ್ತಾ ಇರೋಕ್ಕೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ. ನೋಡಿ, ಈಗ ಒಬ್ಬಟ್ಟು ಸಾರು ಮತ್ತು ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.